ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ಮಲ್ಲೇಶ್ವರಮಲ್ಲೇ ನಡೀತಿರೋಂತಹ ಕಡಲೆಕಾಯಿ ಪರ್ಸೆಗೆ ನಾನು ಹೋಗ್ತಾ ಇದ್ದೀನಿ. ನಿಮಗೂ ಅಷ್ಟೇ ಅಲ್ಲಿ ಹೇಗಿರುತ್ತೆ ಏನು ಅಂತೇಳಿ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮಲ್ಲೇಶ್ವರಮಲ್ಲೇ ಕಡಲೆಕಾಯಿ ಪರ್ಸೆ ನಡೆದಿದ್ದು ಶನಿವಾರ ಅಂತ ಹೇಳಿದ್ರೆ ಲಾಸ್ಟ್ ಸ್ಯಾಟರ್ಡೇಯಿಂದ ಮೊನ್ನೆ ಟ್ಯೂಸ್ಡೇವರೆಗೂ ನಡೆದಿದೆ. ಬಟ್ ನಾನು ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನನಗೆ ಸ್ವಲ್ಪ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ವಿಡಿಯೋ ಲೇಟಾಗಿ ಬರುತ್ತೆ ಅನಿಸುತ್ತೆ ನಿಮಗೆ. 16th ನವಂಬರಿಂದ 19th ನವಂಬರ್ವರೆಗೂ ಈ ಕಡಲೆಕಾಯಿ ಪರ್ಸೆ ಮಲ್ಲೇಶ್ವರಂನ 15th ಕ್ರಾಸಲ್ಲಿ ನಡೆದಿದೆ. ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಈ 15th ಕ್ರಾಸಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನ ಹಾಗೆ ಅಲ್ಲಿ ಗಂಗಮ್ಮ ದೇವಿ ದೇವಸ್ಥಾನ ಅಂತೇಳಿ 2 ದೇವಸ್ಥಾನಗಳಿದೆ. ಆ 2 ದೇವಸ್ಥಾನಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನಾವೀಗ 15th ಕ್ರಾಸ್ ಎಂಟರ್ ಆಗಿದ್ದ ಕೂಡಲೇ ಇಲ್ಲಿ ಸ್ಟಾರ್ಟಿಂಗಲ್ಲೇ ನಮಗೆ ಇಲ್ಲಿ ಬ್ಯಾಗ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ನನ್ನ ಕೈಲಿದೆ ನೋಡಿ, ಇದೆಲ್ಲ ಲಂಚ್ ಬ್ಯಾಗು. ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಹಾಗೆ 100 ರೂಪೀಸ್ ಮಕ್ಕಳಿಗೆ ಲಂಚ್ ಬ್ಯಾಗಿಗೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ನಾನು ಕೂಡ ಒಂದು ಲಂಚ್ ಬ್ಯಾಗ್ನ ತೊಗೊಂಡೆ. ಹಾಗೆ ಇಲ್ಲಿ ಸುಮಾರು ಕಲರ್ಫುಲ್ ಜೂಟ್ ಬ್ಯಾಗ್ಗಳು ಕೂಡ ಇತ್ತು. ನಿಮಗೆ 100 ರೂಪೀಸು 50 ರೂಪೀಸಿಂದ ಸ್ಟಾರ್ಟ್ ಆಗ್ತಾಯಿತ್ತು. ಹಾಗೆ ಇಲ್ಲಿ ನೋಡಿ ವಿಗ್ರಹಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಅನ್ಬೋದು. ಹಾಗೆ ಇಲ್ಲಿ ಮಣ್ಣಿಂದ ಮಾಡಿರೋ ಅಂತಹ ಗೊಂಬೆಗಳು ತುಂಬಾ ಇತ್ತು. ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಅನ್ಬೋದು. ವಾಸ್ಗಳಿತ್ತು. ಹಾಗೆ ನಿಮಗೆ ಶೋಕೇಸ್ ಐಟಮ್ಗೆ ಬೇಕಾಗಿರೋ ಅಂತಹ ಗೊಂಬೆಗಳು, ಸ್ಪೆಷಲಿ ಬುದ್ಧ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಕ್ಯೂಟಾಗಿತ್ತು ಅಂತ ಅನ್ಬೋದು. ಇಲ್ಲಿ ನೋಡಿ ಪಿಂಗಾಣಿ ಪಾಟ್ಗಳು, ಹಾಗೆ ಸಾಲ್ಟ್ ಎಲ್ಲ ಇಡ್ತೀವಲ್ಲ ಜಾರು, ಆ ಥರ ಜಾರು, ಮಕ್ಳಿಗೆ ಬೇಕಾಗಿರೋ ಅಂತಹ ಟಾಯ್ಸು, ಈ ಥರ ಮಣ್ಣಿಂದ ಮಾಡಿರೋ ಅಂತಹ ಮಡಿಕೆ, ಸುಮಾರು ವೆರೈಟೀಸ್ ಇತ್ತು ಅಂತಲೇ ಅನ್ಬೋದು. ಇಲ್ಲಿ ನೋಡಿ ವಾಸ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಹಾಗೆ ಇಲ್ಲಿ ತುಳಸಿ ಪಾಟ್ ಕೂಡ ಇತ್ತು. ನನಗೊಂದು ತುಂಬಾ ಇಷ್ಟ ಆಯಿತು. ಬರೋವಾಗ ನೋಡೋಣ ಅಂತೇಳಿ ಹಾಗೆ ಬಂದೆ. ನಾನು ಯಾವ್ದು ತೊಗೊಂಡೆ ಅಂತೇಳಿ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂಥೇಳಿ. ಇಲ್ಲಿ ಬಂದರೆ ಕಣ್ಣಿಗೆ ಒಂದು ಹಬ್ಬ ಅಂತ ಅನ್ಬೋದು. ನಿಮಗೆ ಇಂಥದ್ದು ಸಿಗಲ್ಲ ಅಂತ ಇಲ್ಲ, ಎಲ್ಲ ಥರ ಗೊಂಬೆಗಳು ಇತ್ತು. ದೀಪಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ತುಂಬಾ ಕಲರ್ಫುಲ್ ಆಗಿತ್ತು ಅಂತ ಅನ್ಬೋದು. ವಾಸ್ಗಳು ಅಷ್ಟೇ ತುಂಬ ಡಿಫ್ರೆಂಟ್ ಕಲೆಕ್ಷನ್ಸ್ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಹಾಗೆ ಇಲ್ಲಿ ಉಪ್ಪೆಲ್ಲ ಹಾಕಿಡೋ ಅಂತಹ ಜಾರ್ಗಳು, ಹಾಗೆ ಉಪ್ಪಿನಕಾಯಿ ಎಲ್ಲ ಹಾಕ್ತೀವಲ್ಲ ಜಾಡಿಗಳು, ಆ ಥರ ಜಾಡಿಗಳೆಲ್ಲ ತುಂಬಾ ಚೆನ್ನಾಗಿತ್ತು ಅನ್ಬೋದು. ನೋಡಿ ಇಲ್ಲಿಂದ ಕಡಲೆಕಾಯಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ತುಂಬ ಥರ ಕಡಲೆಕಾಯಿಗಳಿತ್ತು ಅಂತ ಹೇಳಿದ್ರೆ. ಹಾಗೆ ಹಸಿ ಕಡಲೆಕಾಯಿ, ಬೇಯಿಸಿದ್ದು, ಹುರಿದಿದ್ದು, ಈ ಥರ ತುಂಬಾ ವೆರೈಟೀಸ್ ಇತ್ತು. ತುಂಬಾ ಶಾಪ್ಗಳಿತ್ತು ಅಂತ ಅನ್ಬೋದು. ಸಾಮಾನ್ಯವಾಗಿ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಲ್ಲಿ ಹಾಕುವಂತಹ ಶಾಪ್ಗಳು, ಕೆಲವೊಂದು ಶಾಪ್ಸ್ಗಳು ಮಾತ್ರ ಇವತ್ತು ಕಡಲೆಕಾಯಿ ಪರ್ಸೆ ಇದೆಯಲ್ಲ ಅದ್ರ ಒಳಗಡೆನೇ ಹಾಕ್ಕೊಂಡಿದ್ರು. ತುಂಬ ಏನಿರಲಿಲ್ಲ, ಬಟ್ಟೆಗಳೆಲ್ಲ ಕಡಿಮೆ ಇತ್ತು. ಆದರೆ ಈ ಥರ ಜ್ಯುವೆಲರಿ ಐಟಮ್ಸು, ವ್ಯಾನಿಟಿ ಬ್ಯಾಗ್ಸು, ಆ ಥರ ಕಲೆಕ್ಷನ್ ಸ್ವಲ್ಪ ಜಾಸ್ತಿ ಇತ್ತು ಅಂತಲೇ ಅನ್ಬೋದು. ಇಲ್ಲಿ ಶಾಪಿಂಗ್ ಮಾತ್ರ ಅಲ್ಲ, ತಿನ್ನೋ ಐಟಮ್ಸ್ ಕೂಡ ತುಂಬಾ ಇತ್ತು ಅಂತ ಅನ್ಬೋದು. ಈ ಕಡಲೆಪುರಿ, ಮಿಕ್ಸ್ಚರು, ಕಡಲೆ ಬೀಜ, ಬಟಾಣಿ, ಆ ಥರದ್ದೆಲ್ಲ. ಹಾಗೆ ನನಗೆ ಇವ್ರ ಹತ್ರ ಇಯರಿಂಗ್ಸ್ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ತೊಗೊಳ್ಳೋಣ ಅಂತೇಳಿ ನೋಡ್ತಾ ಇದ್ದೆ. ನನಗೂ ಒಂದು ಪೇರ್ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ತೊಗೊಂಡೆ. ಅದಕ್ಕೆ 100 ರೂಪೀಸ್ ನಾನು ತೊಗೊಂಡಿದ್ದು.
ಈ ಸ್ಟ್ರೀಟಲ್ಲಂತೂ ಎಲ್ಲೆಲ್ಲೋ ಕಡಲೆಕಾಯಿ ಕಾಣಿಸ್ತಿತ್ತು ಅಂತ ಅನ್ಬೋದು. ಆದರೆ ರೇಟ್ ಕೂಡ ಡಿಫ್ರೆನ್ಸ್ ಇತ್ತು. ಒಂದೊಂದು ಕಡೆ ಒಂದೊಂದು ರೇಟ್ ಹೇಳ್ತಾಯಿದ್ರು. ಕೆಲವೊಂದು ಕಡೆ 100 ರುಪೀಸ್ಗೆ 2 ಲೀಟರ್ಸ್ ಹೇಳ್ತಾಯಿದ್ರು, ಕೆಲವೊಂದು ಕಡೆ 3 ಹೇಳ್ತಾಯಿದ್ರು. 3ನೇ ಮ್ಯಾಕ್ಸಿಮಮ್ಮು. ಹಾಗೆ ಹುರಿದಿದ್ದು ಸ್ವಲ್ಪ ರೇಟ್ ಬೇರೆ ಇತ್ತು, ಹಾಗೆ ಹಸಿ ಕಡಲೆಕಾಯಿದೆ ಸ್ವಲ್ಪ ರೇಟ್ ಬೇರೆ ಇತ್ತು ಅಂತ ಅನ್ಬೋದು. ಹಾಗೆ ಇಲ್ಲಿ ನೋಡಿ ಬಸವಣ್ಣನಿಗೆ ಪೂರ್ತಿ ಕಡಲೆಕಾಯಿಂದನೇ ಅಲಂಕಾರ ಮಾಡಿದ್ದಾರೆ. ಇಲ್ಲಂತೂ ತುಂಬಾ ಜನ ಇದ್ದರು ಫೋಟೋ ತೊಗೊಳಕ್ಕೆ ಅಂತೇಳಿ. ನಾವು ಕೂಡ ಒಂದೆರಡು ಫೋಟೋಸ್ ತೊಗೊಂಡು ಅಲ್ಲಿಂದ ಬಂದ್ವಿ. ಅಲ್ಲಿ ಹೀಗೆ ಬಾಗಿಲಿಗೆ ಹಾಕೋ ತೋರಣಗಳೆಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಇದು ನಿಮಗೆಲ್ಲ ನೆನಪಿರ್ಬೋದು, ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಅದು ಡ್ಯಾನ್ಸ್ ಮಾಡೋ ಗೊಂಬೆಯಿಂದ ಒಂದು ಚಿಂಗಮ್ ಥರ ಮಾಡ್ಕೊಂಡು ತಿಂತಾ ಇದ್ವಲ್ಲ ಚಾಕ್ಲೇಟು, ಆ ಥರ ಗೊಂಬೆನ ನಾನು ನೋಡಿ ತುಂಬಾ ವರ್ಷ ಆಯಿತು ಅಂತ ಅನ್ಬೋದು. ಇಲ್ಲೂ ಕೂಡ ಆ ಗೊಂಬೆ ಇತ್ತು. ನಾವು ಹೋಗಿದ್ದು ಕಡಲೆಕಾಯಿ ಪರಿಷೆಗೆ 1 ಗಂಟೆ ಹತ್ತತ್ರ ಹೋಗಿದ್ವಿ. ಬಟ್ ಹೋಗ್ತಾ ಹೋಗ್ತಾ ಜನ ಕೂಡ ಜಾಸ್ತಿ ಆಗ್ತಾಯಿದ್ರು ಅಂತ ಅನ್ಬೋದು. ಈವ್ನಿಂಗ್ ಮೇಲೆ ಸ್ವಲ್ಪ ಕ್ರೌಡ್ ಇರುತ್ತೆ ಅಂತಲೇ ಅನ್ಬೋದು. ಈ ದೇವಸ್ಥಾನದ ಹೆಸರು ಗಂಗಮ್ಮ ದೇವಿ ಟೆಂಪಲ್ ಅಂತೇಳಿ. ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು, ಜನ ಕೂಡ ತುಂಬಾ ಇದ್ರು ಅಂತ ಅನ್ಬೋದು. ನೋಡಿ ಎಷ್ಟು ಕ್ಯೂ ಇದೆ ಅಂತೇಳಿ. ಹಾಗೆ ಇಲ್ಲಿ ನೋಡಿ ರಂಗೋಲಿ ಸ್ಟಿಕ್ಕರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಗ್ರಂಥಿಗೆ ಐಟಮ್ಸ್ ಕೂಡ ಅಲ್ಲಿ ಮಾರ್ತಾಯಿದ್ರು. ಇದಿಲ್ಲ ಅಂತ ಹೇಳೋ ಹಾಗಿಲ್ಲ, ತುಂಬಾ ವಸ್ತುಗಳನ್ನ ಅಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಹಾಗೆ ನಾವು ಕೂಡ ಸ್ವಲ್ಪ ಕಡಲೆಕಾಯಿನ ತೊಗೊಂಡ್ವಿ. ಹಸಿ ಕಡಲೆಕಾಯಿನ ತೊಗೊಂಡ್ವಿ. ಹೇಳಿದ್ನಲ್ಲ 100 ರುಪೀಸ್ಗೆ 3 ಲೀಟ್ರ್ ಅಂತ ಹೇಳಿದ್ರು. ಸೊ ನಾವು 3 ಲೀಟ್ರ್ ಕಡಲೆಕಾಯಿನ ತೊಗೊಂಡ್ವಿ. ಹಾಗೆ ಮಕ್ಕಳನ್ನ ಅಟ್ರಾಕ್ಟ್ ಮಾಡುವಂತಹ, ಮಕ್ಕಳಿಗೆ ಬೇಕಾಗಿರೋವಂತಹ ಆಟ ಸಾಮಾನು ಕೂಡ ತುಂಬಾ ಇತ್ತು ಅಂತ ಅನ್ಬೋದು. ಹಾಗೆ ಮಕ್ಕಳಿಗೋಸ್ಕರ ತುಂಬ ಗೇಮ್ಸ್ ಕೂಡ ಇತ್ತು. ಕೆಲವೊಂದು ಕಡೆ ಕಡಲೆಕಾಯಿನ ಅಲ್ಲೇ ಹುರಿದು ಮಾರ್ತಾಯಿದ್ರು, ಅದು ತುಂಬಾ ಚೆನ್ನಾಗಿತ್ತು ಅನ್ಬೋದು. ಇನ್ನು ಕೆಲವೊಂದು ಕಡೆ ಆಲ್ರೆಡಿ ಹುರಿದು ತುಂಬ ಹೊತ್ತಾಗಿ ಇತ್ತಲ್ವ, ಅದೆಲ್ಲ ಅಷ್ಟು ಚೆನ್ನಾಗಿರಲಿಲ್ಲ, ಟೇಸ್ಟು ಮೆತ್ತಗಾಗ್ಬಿಟ್ಟಿತ್ತು. ಹೇಳಿದ್ನಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಆಟ ಸಾಮಾನುಗಳಿತ್ತು ಇಲ್ಲಿ. ಇಯರಿಂಗ್ಸ್ ಕಲೆಕ್ಷನ್ಸು ತುಂಬ ಚೆನ್ನಾಗಿತ್ತು ಅನ್ಬೋದು. ನಿಮಗೆ 10 ರುಪೀಸಿಂದ ಅಲ್ಲಿ ಇಯರಿಂಗ್ಸ್ ಸಿಗ್ತಾಯಿತ್ತು. ಹಾಗೆ ಇಲ್ಲಿ ಕಿಚನ್ ಐಟಮ್ಸು, ಮಕ್ಕಳಿಗೆ ಬೇಕಾಗಿರೋ ಅಂತಹ ಟಾಯ್ಸು, ಹೀಗೆ ಸುಮಾರು ವೆರೈಟೀಸ್ ಇತ್ತು. ಹೆಣ್ಮಕ್ಳಿಗಂತೂ ತುಂಬಾ ಇಷ್ಟ ಆಗುವಂಥ ಜಾಗ ಅಂತಲೇ ಅನ್ಬೋದು. ಬಾಗಿಲಿಗೆ ಹಾಕುವಂಥ ತೋರಣ ಅಂತೂ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಇಲ್ಲಿ ಒರಿಜಿನಲ್ ಪ್ಲ್ಯಾಂಟ್ಸ್ ಕೂಡ ಮಾರ್ತಾಯಿದ್ರು. 50 ರುಪೀಸಿಂದ ಇತ್ತು ಪ್ರೈಸು. ಒಂದೊಂದು ಪ್ಲ್ಯಾಂಟು ಒಂದೊಂದು ರೇಟ್ ಇತ್ತು. ಹಾಗೆ ಇನ್ನೊಂದು ಸ್ಟ್ರೀಟಿಗೆ ಬಂದರೆ ಇಲ್ಲಿ ಪೂರ್ತಿ ನಿಮಗೆ ಚಾಟ್ ಸೆಂಟರ್ಸೇ ಇತ್ತು. ತುಂಬಾ ಇತ್ತು ವೆರೈಟೀಸು. ಪೊಟ್ಯಾಟೊ ಟ್ವಿಸ್ಟರು, ಬೋಂಡಾ, ಬಜ್ಜಿ, ಚುರ್ಮುರಿ, ಹಾಗೆ ಹಪ್ಪಳ, ಈ ಥರ ತುಂಬಾ ಇತ್ತು. ಪಾವ್ ಬಜ್ಜಿ ಅಂತೆ, ಗೋಬಿ, ಪಾನಿಪುರಿ, ಈ ಥರ ತುಂಬಾ ಇತ್ತು ಅಂತ ಅನ್ಬೋದು. ನಿಮ್ಗೆ ಅಲ್ಲೆಲ್ಲ ಸುತ್ತಾಡ್ಕೊಬಂದು ಸುಸ್ತಾಗಿದ್ರೆ ಇಲ್ಲಿ ಬಂದು ಆರಾಮಾಗಿ ತಿನ್ಕೊಂಡು ರೆಸ್ಟ್ ಮಾಡ್ಬೋದು. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲೊಂದು ಗ್ರೌಂಡ್ ಇತ್ತು.
ಇಲ್ಲಿ ಸುಮಾರು ಥರ ಮಕ್ಕಳಿಗೆ ಆಟ ಆಡಿಸೋವಂತಹ ಗೇಮ್ಸ್ಗಳು ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಅಲ್ಲಿ ಒಂದು ಶಾಪಲ್ಲಿ ನಿಮಗೆ ಕೀ ಚೈನ್ನ ಚೆನ್ನಾಗಿ ಮಾಡಿಕೊಡ್ತಾಯಿದ್ರು. ಅಂತ ಹೇಳಿದ್ರೆ ಇನ್ಸ್ಟೆಂಟಾಗಿ ನೀವು ಯಾವ ಥರ ಫೋಟೋಸ್ ಏನಾದ್ರು ಕೊಟ್ಟರೆ ಅದರದ್ದೇ ಕೀ ಚೈನ್ನ ಮಾಡಿ ಕೊಡ್ತಾಯಿದ್ರು. ಸೊ ನಾವು ಟ್ರೈ ಮಾಡೋಣ ಅಂತೇಳಿ ಒಂದು ಕೀ ಚೈನ್ನ ಮಾಡಿಸ್ಕೊಳ್ತಾ ಇದ್ವಿ. ಅದು ಹೇಗೆ ಬಂತು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಕೀ ಚೈನ್ ಮಾಡಿಕೊಡ್ಲಿಕ್ಕೆ ಅವರು 100 ರೂಪೀಸ್ ತೊಗೊಂಡ್ರು ಒಂದು ಕೀ ಬಂಚ್ಗೆ. ನೋಡಿ ಹೇಗಿದೆ ಅಂಥೇಳಿ, ನನಗೆ ತುಂಬಾ ಇಷ್ಟ ಆಯಿತು ಈ ಕೀ ಚೈನು. ಹಾಗೆ ನಾವು ಸ್ವಲ್ಪ ಚಾಟ್ಸ್ನ ತಿಂದ್ಕೊಂಡು ಹಾಗೆ ನಿಹಾಲ್ಗೆ ಸ್ವಲ್ಪ ಆಟ ಸಾಮಾನ ತೊಗೊಂಡು ಅಲ್ಲಿಂದ ಹೊರಟ್ವಿ. ಈ ಶಾಪಲ್ಲಿ ಆಟ ಸಾಮಾನೆಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಒಂದೊಂದು ಪ್ರೈಸ್ ಇತ್ತು. ಸೊ ನಾನು ಕೂಡ 2 ಆಟ ಸಾಮಾನು ತೊಗೊಂಡೆ ಅಲ್ಲಿ. ನಾವು ಅಲ್ಲಿಂದ ಹೊರಡೋ ಅಷ್ಟೊತ್ತಿಗೆ 4 ಗಂಟೆನೇ ಆಗೋಯ್ತು. ಅಷ್ಟೊತ್ತಿಗೆಲ್ಲ ನೋಡಿ ಇನ್ನೂ ಜನ ಜಾಸ್ತಿನೇ ಆಗ್ತಾಯಿದ್ರು. ಹಾಗೆ ಇಲ್ಲಿ ಮಕ್ಕಳು ಆಟ ಆಡ್ಸೋಕ್ಕೆ ಅಂತ ತುಂಬಾ ಗೇಮ್ಸ್ಗಳಿತ್ತು. ಇದೇ 2 ಟಾಯ್ ತೊಗೊಂಡಿದ್ದು ನಾನು. ಒಂದಕ್ಕೆ 250 ರೂಪೀಸು. ತುಂಬಾ ಕ್ಯೂಟಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಹಾಲ್ಗೆ ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಒಂದು ನಿಹಾಲ್ಗೆ, ಹಾಗೆ ಇನ್ನೊಂದು ಅಣ್ಣನ ಮಗಳಿಗೆ ಅಂತೇಳಿದ್ರೆ ಲಿಶಿಕನ್ಗೆ ಅಂತೇಳಿ ತೊಗೊಂಡೆ. ಈ ಸ್ಟ್ರೀಟ್ಗೆ ಬಂದಾಗಲೇ ಸ್ಟಾರ್ಟಿಂಗಲ್ಲೇ ಹೇಳ್ದೆ ಅಲ್ವಾ ನನಗೆ ತುಳಸಿ ಪಾಟ್ ಇಷ್ಟ ಆಯಿತು ಅಂತೇಳಿ. ಹಿಡ್ಕೊಂಡು ಸುತ್ತಾಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಕೊನೆಯಲ್ಲಿ ಹೋಗೋವಾಗ ತೊಗೊಳ್ಳೋಣ ಅಂತ ಬಿಟ್ಟು ಹೋಗಿದ್ವಿ. ಸೊ ಈಗ ತೊಗೊಳ್ತಾ ಇದ್ದೀವಿ. ಇದಕ್ಕೆ ರೇಟು 450 ಹೇಳಿದ್ರು. ನಮಗೆ 350ಗೆಲ್ಲ ಈ ಪಾಟ್ನ ಕೊಟ್ಟರು. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅವರು ಹೇಳಿದ್ರು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 1 ಇಯರ್ ಏನು ಪೇಂಟ್ ಹೋಗೋದಿಲ್ಲ, ಹಾಗೇನಾದರೂ ಹೋದರೂ ಕೂಡ ನೀವೇ ಆರಾಮಾಗಿ ಮಾಡ್ಕೋಬೋದು ಅಂತೇಳಿ. ನನಗೂ ಕೂಡ ಕ್ಯೂಟಾಗಿ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ಈ ತುಳಸಿ ಪಾಟ್ನ ತೊಗೊಂಡೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.